ನಿಂತ್ಕೊಳ್ಳಿ. ಇದೇನಿದು? ನಾನು ಇಲ್ಲಿಗೆ ಯಾಕೆ ಬಂದೆ? ಅವತ್ತು ಅವಳನ್ನ ಹೂತಾಕಿದ್ದು ಇದೇ ಜಾಗದಲ್ಲಲ್ವಾ? ನ್ಯಾಯ ಬೇಕು ನನಗೆ. ನಾನು ಬಿಡಲ್ಲ, ಯಾರನ್ನೂ ಬಿಡಲ್ಲ. ಏನಿದು? ಯಾಕೆ ಹೀಗೆಲ್ಲ ಆಗ್ತದೆ? ಅಯ್ಯೋ, ನನ್ನ ಸುತ್ತಮುತ್ತ ಬರೀ ವಿಚಿತ್ರ ನಡೀತಾ ಇರೋ ಥರ ಇದೆಯಲ್ಲ. ದೇವ್ರೆ, ತ್ರಿವಿಕ್ರಮ್, ನಾನು ಮಾತಾಡ್ತಿರೋದು ಕೇಳಿಸ್ತಾ ಇದೆಯಾ? ನಿಮಗೆ ನಿಮಗೆ ನನ್ನ ಬಗ್ಗೆ ಏನು ಅನ್ಸುತ್ತೆ? ಅದು ನೀವೊಂಥರ ಬೇರೆ ಥರನೇ. ಅದು ಏನು ಅಂತ ಹೇಳೋಕ್ಕಾಗ್ತಿಲ್ಲ. ನಂಗೆ ಸರಿಯಾಗಿ ಅರ್ಥನೂ ಆಗಲ್ಲ. ನಿಮ್ಮನ್ನು ನೋಡಿದ್ರೆ ನನಗೇನೋ ಅನಿಸುತ್ತೆ. ಏನು ಅನ್ಸುತ್ತೆ? ಬಿಡಿಸಿ ಹೇಳಿ. ನಿಮ್ಮನ್ನು ನೋಡಿದ್ರೆ ನಂಗೊಂಥರ ಫೀಲ್ ಆಗುತ್ತೆ. ನಿಮ್ಮ ಕಣ್ಗಳು ನನಗೆ ಪದೇ ಪದೇ ನೆನಪಾಗುತ್ತೆ. ನಿಮ್ಮ ಜೊತೆ ಕಳೆದ ಕ್ಷಣಗಳು ತುಂಬಾ ಖುಷಿ ಕೊಡುತ್ತೆ. ನೀವು ನನ್ನ ಕನಸಲ್ಲೂ ಬರ್ತೀರಾ, ಮತ್ತೆ ಮತ್ತೆ ಬರ್ತೀರಾ. ತುಂಬ ನೆನಪಾಗ್ತೀರಾ ನೀವು. ಹೌದಾ? ಹೌದು. ಏನೋ ಗೊತ್ತಿಲ್ಲ ಶಿವಾನಿಯವರ, ನಿಮ್ಮನ್ನು ನೋಡಿದಾಗೆಲ್ಲ ನಂಗೆ ತುಂಬ ಖುಷಿ ಆಗುತ್ತೆ. ಫಸ್ಟ್ ಟೈಮ್ ನೀವು ನಮ್ಮ ಮನೆಗೆ ಬಂದಾಗಲೂ ಹಾಗೆ ಅನ್ಸುತ್ತೆ. ಆಗ್ಲಿಂದ ಹೀಗೆ ಇದ್ದೀನಿ ನಾನು, ಹೇಳ್ಕೊಂಡಿಲ್ಲ ಅಷ್ಟೆ.
ಮನಸ್ಸಲ್ಲಿರೋದನ್ನು ಹೇಳೋದಕ್ಕೆ ಬರೋದಿಲ್ಲ. ಆದರೆ ನನ್ನ ಫೀಲಿಂಗ್ಸ್ನ ಯಾರಿಗೂ ಹೇಳ್ಕೊಳ್ಳೋದಿಲ್ಲ ನಾನು. ಏನು ಮಾಡೋದು, ಮಾತಲ್ಲಿ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಆಗೋದಿಲ್ಲ ನನಗೆ. ಅಲ್ಲ, ನಿಮಗೆ ಹಳೇದೇನಾದರೂ ನೆನಪಾಗ್ತಾ ಇದೆಯಾ? ಹಳೇದೆಲ್ಲ ಗೊತ್ತಿಲ್ಲ. ಆದರೆ ನೆನ್ನೆ ಬಿದ್ದಿದ್ದ ಕನಸು ತುಂಬ ಚೆನ್ನಾಗಿತ್ತು. ಆದರೆ ಏನು ಅಂತ ಅರ್ಥ ಆಗಲಿಲ್ಲ. ಕನಸ? ಏನದು ಹೇಳಿ. ತ್ರಿವಿಕ್ರಮ್ ಹೇಳಿ. ಅದು ಯಾವುದೋ ಗಾರ್ಡನ್ ಥರ ಜಾಗ ಇತ್ತು. ನೀವಲ್ಲಿ ಸ್ನಾನ ಮಾಡ್ತಿದ್ರಿ. ನಾನು ಯಾರನ್ನೋ ಹುಡ್ಕೊಂಡು ಓಡಾಡ್ತಾ ಇದ್ದೆ. ಆ ಗಾರ್ಡನಲ್ಲಿ ಸಣ್ಣ ಕೊಳ ಥರ ಇತ್ತು. ನೀವು ಅಲ್ಲಿಂದ ಎದ್ದು ಬಂದಿರಿ. ನಾನು ಬಂದು ನಿಮಗೆ ಬಟ್ಟೆ ಕೊಟ್ಟೆ. ನೀವು ನನ್ನನ್ನು ನೋಡಿ ಸ್ಮೈಲ್ ಮಾಡ್ತಾ ಇದ್ದೀರಿ. ಅದು ಏನು ಅಂತ ಗೊತ್ತಾಗಲಿಲ್ಲ ನನಗೆ. ಅದೇ ಕನಸು ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಆಮೇಲೆ ಏನಾಯ್ತು? ತ್ರಿವಿಕ್ರಮ್ ಹೇಳಿ, ಕನ್ಸಲ್ಲಿ ನೀವೇ ಇದ್ರಾ ಅಥವಾ ಬೇರೆ ಯಾರ್ದೋ ರೂಪ ಇತ್ತಾ? ತ್ರಿವಿಕ್ರಮ್ ಶಿವಾನಿ, ಅಂದರೆ ನಾವು ಅಂದ್ಕೊಂಡು ಹಾಗೆ ಆಯಿತು. ಹೌದು ನೀಲಿ, ಇದನ್ನು ಆದಷ್ಟು ಬೇಗ ನಾವು ಗುರುಗಳಿಗೆ ಹೇಳಬೇಕು. ಆದರೆ ಈಗ ಇವನನ್ನೇನು ಮಾಡೋದು? ಕರ್ಕೊಂಡು ಹೋಗಿ ಮನೆಗೆ ಬಿಟ್ಬಿಡ್ಬಾ. ಇಲ್ಲಿ ನಡೆದಿದ್ದೆಲ್ಲ ಮತ್ತೆ ಹೋಗಬೇಕು. ಹಾಗೆ ಮಾಡು. ಸರಿ. ಅಂದರೆ ತ್ರಿವಿಕ್ರಮೇ ಆದಿಶೇಷ ಅನ್ನೋದಕ್ಕೆ ಇನ್ನು ಯಾವ ಪುರಾವೆನೂ ಬೇಡವಾ? ಏನಾಗೋಯ್ತಪ್ಪ ದೇವ್ರೆ? ಏನು ಅಟ್ಟಿಸ್ಕೊಂಬಂತ ನನ್ನನ್ನು? ಆ ಕೆಲ್ಸದವನ್ನ ಹೂತಾಕಿದ್ದಿಲ್ಲ, ಅವಳು ಸತ್ತಿದ್ದಿಲ್ಲ, ನಾನು ಇಲ್ಲಿ ತಂಗ ಅಟ್ಟಿಸ್ಕೊಂಬಂತ. ಅಯ್ಯೋ, ಇದೆಲ್ಲ ನನ್ನ ಭ್ರಮೆನಾ? ಅಲ್ಲ, ಶಿವಾನಿ ಮನೆಗೆ ಹೋಗ್ಬೇಕಾದ್ರೆ ಈ ಥರ ಯಾಕಾಗತ್ತೆ? ಛೇ. ಓ, ಅವತ್ತು ಮನೆಗೆ ಹಾವು ತೊಗೊಂಡದ್ವಲ್ಲ, ಅದು ಇಲ್ಲೇ ಎಲ್ಲೋ ಹತ್ತಿರದಿಂದಲೇ. ಛೇ, ನನ್ನ ಲೈಫಲ್ಲಿ ಯಾಕೆ ಹಿಂಗೆಲ್ಲ ಆಗ್ತಾಯಿದೆ? ಇದೆಲ್ಲ ನನ್ನ ಭ್ರಮೆನಾ ಅಥವಾ ನಿಜವಾಗ್ಲೂ ಆಗ್ತಾ ಇದೆಯಾ? ಒಂದು ಗೊತ್ತೇ ಆಗ್ತಾ ಇಲ್ಲ. ಇದಕ್ಕೇನಾದರೂ ಸೊಲ್ಯೂಷನ್ ಕಂಡುಹಿಡಬೇಕಲ್ಲ. ಏನು ಮಾಡೋದು? ಮನೇಲಿ ಇದ್ರ ಬಗ್ಗೆ ಎಲ್ಲ ಹೇಳಿದ್ರೆ ಏನು ಅನ್ಕೊತಾರೋ ಏನೋ. ಹೇಳೋದಾ ಬೇಡವಾ? ನನಗೇನು ಗೊತ್ತಾಗ್ತಿಲ್ವೇ? ಅಯ್ಯೋ, ಇಲ್ಲಿದ್ರೆ ಸೇಫ್ ಅಲ್ಲ.
ಮೊದಲಿಂದ ಎಸ್ಕೇಪ್ ಆಗಬೇಕು. ನಾನು ಹೇಳಿದ್ದೆ ತಾನೇ, ಆತ್ಮ ಕೈ ಮೀರಿ ಹೋದ್ರೆ ಹಾಕೋ ಅನಾಹುತಕ್ಕೆ ಬೆಲೆನೆ ಕಟ್ಟಕ್ಕಾಗಲ್ಲ ಅಂತ ಎಲ್ಲ ಆಲೋಚನೆಗಳನ್ನ ತಲೆ ಕೆಳಗೆ ಮಾಡ್ಬಿಟ್ಟು ಕ್ಷಮಿಸಿ ಮಹಾಮಾಯ, ಕೈ ತಪ್ಪಿ ಆಯಿತು. ಇನ್ನು ಆತ್ಮ ನನ್ನ ಪರದಿಯಲ್ಲೇ ಇದೆ. ನನ್ನ ದಿಗ್ಬಂಧನವೇ ಮೀರಿ ಹೋಗೋದು ನೋಡ್ತಾ ಇದೀಯಾ? ನನ್ನ ಗುರು ತ್ರಯಂಬಕ ಎಲ್ಲಿರುವನು ಎನ್ನುವ ಸತ್ಯ ಗೊತ್ತಿರುವುದು ನನಗೆ ಮಾತ್ರ. ನೀನು ಈ ಭೂಮಂಡಲವೇ ಸುತ್ತಿದ್ರು ಅವನನ್ನ ಕಾಣೋದಕ್ಕೆ ಸಾಧ್ಯ ಇಲ್ಲ. ಸದ್ಯಕ್ಕೆ ನೀನು ಇದರಲ್ಲಿ ಬಂದು ಸೇರ್ಕೋ. ಯಾವತ್ತು ನೀನಿದ್ರಿಂದ ತಪ್ಪಿಸ್ಕೊಳ್ಳಕ್ಕೆ ಸಾಧ್ಯನೇ ಇಲ್ಲ ಕರುಡ. ಎಚ್ಚರಿಕೆಯಿಂದ ಹೂತಿಟ್ಟು ಬಾ. ಅಪ್ಪ, ಅಪ್ಪ, ಅಮ್ಮ. ಯಾಕೋ? ಅಪ್ಪ ಬಾಯ್ಲಿ ಕೂತ್ಕೊ. ನಿಗೊಂದು ವಿಷಯ ಕೇಳಬೇಕಿತ್ತು. ಕೇಳು. ದೆವ್ವಗಳಿರುತ್ತಪ್ಪ? ಯಾಕೋ? ನೀನು ಹೇಳಪ್ಪ, ದೆವ್ವಗಳನ್ನದಿರತ್ತಾ? ಅದು ಮಠ ಮಧ್ಯಾಹ್ನ. ನೋಡು ತ್ರಿಶೂಲ್, ಕೆಲವು ಸಲ ಅಮಾವಾಸ್ಯೆ ಹುಣ್ಣಿಮೆ ಟೈಮಿನಲ್ಲಿ ಈ ಗುಡ್ಡಗಳಲ್ಲಿ, ಕಾಡಲ್ಲಿ, ಈ ಸ್ಮಶಾನದಲ್ಲಿ ದೆವ್ವಗಳು ಕಾಣಿಸ್ಕೊಳ್ತವೆ ಅಂತ ನಮ್ಮ ಹಿರಿಯರು ಹೇಳಿರೋದು. ನಾನಂತೂ ನೋಡಿಲ್ಲ. ಅದು ಸರಿ, ಈ ಡೌಟ್ ನಿನ್ಗೆ ಯಾಕೆ ಬಂತು? ಅದು ಅದು ಏನೋ ಒಂಥರ ದೆವ್ವನೋ ಭೂತನೋ ಏನೋ ನೋಡಿದೆ ಅಂತ ಅನ್ನಿಸ್ತಪ್ಪ. ಅದು ಹೇಗೆ ಹೇಳಿ ಅಂತ ಗೊತ್ತಾಗ್ತಾ ಇಲ್ಲ. ನೋಡು, ಇದೇ ಮಾತನ್ನ ನಿಮ್ಮ ಅಮ್ಮನ ಹತ್ರ ಹೇಳಕ್ಕೆ ಹೋಗ್ಬೇಡ. ಅವಳು ಸುಮ್ಮನೆ ಗಾಬರಿ ಪಡ್ತಾಳೆ, ಗೊತ್ತಾಯ್ತಾ? ಆದರೂ ಏನೋ ಒಂಥರ ಸಂಕಟಪ್ಪ, ಮನಸ್ಸೆಲ್ಲ ಒಂಥರ ವಿಲವಿಲ ಅಂತ ಇದೆ. ಸರಿ, ನಾನೇ ಮುಂದಿನ ಸಲ ಗುರುಗಳ ಹತ್ರ ಹೋದಾಗ ಇದ್ರ ಬಗ್ಗೆ ಪರಿಹಾರ ಕೇಳ್ಕೊಂಬರ್ತೀನಿ. ನೀನು ಹೋಗಿ ಈಗ ರೆಸ್ಟ್ ಮಾಡೋದು. ಹೋಗ. ಪರಮೇಶ್ವರ, ತ್ರಿವಿಕ್ರಮನ ಆದಿಶೇಷ ಆಗಿದ್ದಲ್ಲಿ ನನ್ನ ಮನಸ್ಸಲ್ಲಿ ಆದಿಶೇಷನ ಜಾಗದಲ್ಲಿ ತ್ರಿವಿಕ್ರಮ್ ಕಾಣಿಸೋ ಹಾಗೆ ಮಾಡು. ನನಗೆ ತ್ರಿವಿಕ್ರಮ್ ಮೇಲೆ ಪ್ರೀತಿ ಮೂಡೋ ಹಾಗೆ ಮಾಡು. ಇಲ್ಲ, ತುಂಬ ಕಷ್ಟ ಆಗ್ತದೆ. ನಾನು ಏನೇ ಪ್ರಯತ್ನ ಪಟ್ಟರು ಆದಿಶೇಷನ್ ಜಾಗಕ್ಕೆ ತ್ರಿವಿಕ್ರಮ್ನ ಕೂರ್ಸೋದಕ್ಕೆ ಆಗ್ತಾ ಇಲ್ಲ. ಗುರುಗಳೇನೋ ನನಗೆ ತ್ರಿವಿಕ್ರಮ್ ಮೇಲೆ ಪ್ರೀತಿ ಹುಟ್ಟಬೇಕು ಅಂತ ಹೇಳಿದ್ರು. ಆದರೆ ಏನೇ ಪ್ರಯತ್ನ ಮಾಡಿದ್ರು ಆದಿಶೇಷನ್ ಬಿಂಬ ಬಿಟ್ಟು ನನಗೆ ಬೇರೆ ಯಾರೂ ಕಾಣಿಸ್ತಾ ಇಲ್ಲ.
ಏನು ಮಾಡಲಿ ಈಗ? ಶಿವಾನಿ, ನಿನ್ನ ಮನಸ್ಸನ್ನು ದೃಢ ಮಾಡಿಕೊಂಡು ಇನ್ನೊಂದು ಸಲ ಪ್ರಯತ್ನ ಮಾಡು. ಅವಾಗೇನಾದರೂ ಬದಲಾವಣೆ ಆಗಬಹುದು. ಇಲ್ಲ ನೀಲಿ, ನಾನು ಏನೇ ಪ್ರಯತ್ನ ಮಾಡಿದ್ರು ನನಗೆ ಆದಿಶೇಷನೇ ಕಾಣಿಸ್ತಾ ಇದ್ದಾನೆ. ತ್ರಿವಿಕ್ರಮ್ ಕಾಣಿಸ್ತಾನೆ ಇಲ್ಲ. ಆ ಮಹಾದೇವನ ಆಶೀರ್ವಾದ ನಿನ್ನ ಮೇಲೆ ಇದ್ದೇ ಇದೆ ಶಿವಾನಿ. ಈ ಕ್ಷಣಕ್ಕೆ ನೀನು ಹೀಗೆ ಅನ್ನಿಸ್ತಾ ಇರಬಹುದಷ್ಟೆ. ಆದರೆ ಇನ್ನೊಂದು ಸಲ ಪ್ರಯತ್ನ ಮಾಡು. ಎಲ್ಲದಕ್ಕಿಂತ ಮುಖ್ಯ ಪ್ರೀತಿ. ನಿನ್ನ ಮನಸ್ಸಲ್ಲಿ ಒಲವು ಮೂಡಬೇಕು. ಅದು ತಾನಾಗೆ ಆಗಬೇಕಾಗಿರೋ ವಿಚಾರ. ನಿನಗೆ ಆ ಪ್ರೀತಿ ಹುಟ್ಟೋ ಸಾಧ್ಯತೆ ಇದೆಯಾ ಅಂತ ಒಂದ್ಸಲ ಪ್ರಯತ್ನ ಮಾಡಿ ನೋಡು. ಪ್ರಯತ್ನ ಮಾಡ್ತೀನಿ. ಮುಂದೆ ಏನಾಗುತ್ತೆ ಅನ್ನೋದು ಪರಮೇಶ್ವರನಿಗೆ ಗೊತ್ತು. ಇವತ್ತು 3ನೇ ದಿನ. ಇವತ್ತೊಂದಿನ ತ್ರಿವಿಕ್ರಮ್ ಈ ಚೂರ್ಣನ ಸೇವಿಸಿದ್ರೆ ಸಾಕು. ಗುರುಗಳು ಹೇಳಿದ್ದು ಅದನ್ನೇ. 2 ದಿನ ಏನು ತಂಟೆ ತಕರಾರು ಇಲ್ಲದೆ ಕುಡಿದಿದ್ದಾನೆ. ಹಾಗಾಗಿ ಇವತ್ತು ಕುಡಿತಾನೆ. ಅವನಿಗೆ ಇದರಿಂದ ಏನೋ ಬದಲಾವಣೆ ಅಂತ ಅನಿಸಿರಬೇಕು. ಇಲ್ಲಿದ್ರೆ ಸುಮ್ಮನೆ 1000 ಪ್ರಶ್ನೆ ಮಾಡಿರೋನು. ಇರಲಿ, ಎಲ್ಲ ಒಳ್ಳೇದಾದರೆ ಸಾಕು. ತ್ರಿವಿಕ್ರಮ್, ತ್ರಿವಿಕ್ರಮ್, ತ್ರಿಶೂಲ್, ಇದನ್ನ ತ್ರಿವಿಕ್ರಮ್ ಕೊಟ್ಬಿಡಪ್ಪ. ಸಾರಿ ಚಿಕ್ಕೇಶ್ ಮಾಡ್ರೆ, ಅದು ನೋಡ್ಕೊಳ್ದೆ ಬಂದ್ಬಿಟ್ಟೆ. ಸಾರಿ ಆಯಿತಾ? ಇರಲಿ ಬಿಡು, ನಾನು ನೋಡ್ಕೊಂಬಂದಿಲ್ಲ. ಆದರೆ ಈ ಹಾಲನ್ನ ಯಜಮಾನ್ರು ನಿಮಗೆ ಕೊಡಬೇಕು ಅಂತ ಕೊಟ್ಟಿದ್ರು. ಈಗ ಏನು ಮಾಡೋದು? ಅದೇನೋ ಕಷಾಯ ಥರ ಕಣೋ. ಅವ್ರು ಕೇಳಿದ್ರೆ ನಾನು ಕುಡ್ದೆ ಅಂತ ಹೇಳ್ಬಿಡು ಅಷ್ಟೇ. ಸರಿ ಚಿಕ್ಕೇಶ್ ಮಾಡ್ರೆ, ಈಗಲೇ ಇದನ್ನೆಲ್ಲ ನಾನು ಕ್ಲೀನ್ ಮಾಡ್ತೀನಿ.